ಏನಂದರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವಂತಹ MRI ಸ್ಕ್ಯಾನ್ ಏನಂದರೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಇಲ್ಲಿ ತನಕ ಮಾಡ್ತಾ ಬಂದಿದ್ದರು ಕ್ರಾಸ್ನಾ ಡಯಾಗ್ನಾಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಅವರು. ಆದರೆ ಇವತ್ತು ಕಳೆದ 2 ದಿನಗಳ ಹಿಂದೆ ಸರ್ಕಾರ ಬಹುತೇಕ ಏನಂದರೆ ಇಲ್ಲಿ ತನಕ ಏನು ಕಳೆದ 3-4 ವರ್ಷಗಳಿಂದ ಬಾಕಿ ಇರುವಂತಹ ಹಣವನ್ನು ಏನು ತುಂಬಿಲ್ಲ ಅಂತೇಳ್ಬಿಟ್ಟು 2 ದಿವಸದಿಂದ ಏನಂದರೆ ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಿದ್ದಂಥ MRI ಸ್ಕ್ಯಾನ್ಸ್ ತೆಗಿತಾಗಿದೆ. ನಾವು ನೋಡ್ತಾ ಇರ್ಬೋದು ಈಗ ಚಿತ್ರದುರ್ಗ ಜಿಲ್ಲೆಯ ಆವರಣದಲ್ಲಿರುವಂಥ ಏನು MRI ಸ್ಕ್ಯಾನ್ ಬಳಿ ಇದ್ದೀವಿ. ಈ ಬಹುತೇಕ ಇಲ್ಲಿ ಪ್ರತಿದಿನ ಕೂಡ ಏನು ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುಮಾರು ಏನಿಲ್ಲ ಅಂದರೆ 40ರಿಂದ 45 ಜನ ಇಲ್ಲಿ ಬಂದು MRI ಸ್ಕ್ಯಾನು CT ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ತಿದ್ರು ಅಂತ ಮಾಹಿತಿ ಇದೆ. ಈಗ ಏನಂದರೆ ಇಲ್ಲಿ ಬಹುತೇಕ ಬರುವಂಥ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲದೆ ಬಹುತೇಕ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಏನು ಶಿವಮೊಗ್ಗ ಪಕ್ಕದ ಏನು ತುಮಕೂರು ಕಡೆ ಇದ್ದಾನೋ ಅಷ್ಟೇ ಅಲ್ಲದೆ ಆಂಧ್ರ ಭಾಗದಿದ್ದವನು ಕೂಡ ಈ ಒಂದು ಸೆಂಟ್ರಿಗೆ ಬಂದು ಫ್ರೀ ಆಫ್ ಕಾಸ್ಟಲ್ಲಿ MRI ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತೇನೆಂದರೆ ಸಾಕಷ್ಟು ಸಮಸ್ಯೆ ಅಂದರೆ ಸುಮಾರು 3 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಏನು ಕ್ರಾಸ್ನಾ ಡಯಾಗ್ನಾಸ್ಟಿಕ್ ಕಂಪನಿಯವರಿಗೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು MRI ಫ್ರೀ ಆಫ್ ಕಾಸ್ಟ್ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರನ್ನೇ ಕೇಳ್ತಾವಣ, ಯಾಕಂದರೆ ಏನು ಸಮಸ್ಯೆ ಆಗ್ತಿದೆ, ಯಾಕೆ ಎಲ್ಲಿಂದ ಬಂದಿದ್ದಾರೆ, ಇವತ್ತು ಏನು ಪರಿಸ್ಥಿತಿಯಲ್ಲಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಮೇಡಮ್ ನಮಸ್ತೆ. ಏನಂದರೆ ಇಷ್ಟು ದಿನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಡೀತಿದ್ದಂಥ MRI ಸ್ಕ್ಯಾನು ಇವತ್ತು ಏಕಾಏಕಿ ಈ ಥರ ಆಗಿರೋದ್ರೆ ಗಂಟೆಯಿಂದ ರಾತ್ರಿ 12 ಗಂಟೆಯಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಹುಡುಗನಿಗೆ ರಾತ್ರಿ 1 ಗಂಟೆಗೆ ದ್ಯಾಸ ಹೋಗಿದ್ದು 4-5 ಗಂಟೆವರೆಗೂ ದ್ಯಾಸನೇ ಬಂದಿಲ್ಲ. ಬೆಳಿಗ್ಗೆ ಡಾಕ್ಟ್ರು ಬರೆದು ಕೊಟ್ಟರು MRI ಸ್ಕ್ಯಾನ್ ಮಾಡ್ರಿ ಅಂತ ಹೇಳಿ. ಬಂದು ಕೇಳಿದರೆ ಇಲ್ಲ ಅಂತ ಹೇಳಿದರು. ಬಂದು ಕೇಳ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ದುಡ್ಡು ಇಸ್ಕೊಂಡ್ಬಂದು ಇವಾಗ ಮಾಡಿಸ್ತಿದ್ದೀವಿ ಸರ್. ಯಾಕಂದರೆ ಫ್ರೀ ಆಫ್ ಬಡವರಿಗೆ ಯಾವ ಥರ ಅನಾನುಕೂಲ ಆಗ್ತಿದೆ ಅಮ್ಮ ಇದರಿಂದ? ಭಾಳ ತೊಂದರೆ ಆಗ್ತಿದೆ ಸರ್. 4,500 ಅಂದರೆ ಎಲ್ಲಿಂದ ತರ್ತಾರೆ ಸರ್? ಯಾರನ್ನ ಆಗಲಿ ಎಲ್ಲಿಂದ ತರ್ತಾರೆ ಅವರು ಅಲ್ಲ? ಮತ್ತು ಇವಾಗ ಅನುಕೂಲ ಮಾಡಿಕೊಟ್ರೆ ಇದ್ದಿದ್ದು ಅವರು ಕೊಡಬೇಕು ಎಲ್ಲರಿಗೂ ಇದಾಗುತ್ತೆ. ಇವಾಗ ಸರ್ಕಾರಿ ಆಸ್ಪತ್ರೆ ಅಂತ ಬರೋದು ಯಾಕೆ? ನಮಗೆ ಒಂದು ಇದಾಗಲಿ ಅಂತಲೇ ಬರೋದು. ಅವರು ಮಾಡಿಕೊಡ್ಬೇಕು. ಇದು ಹಿಂಗೆ ತೆಗೆದ್ಬಿಟ್ರೆ ಇವಾಗ ಅವ್ರು ಬಡ್ಡಿಗೆ ತರ್ತಾರೋ ಏನು ಮಾಡ್ತಾರೋ. ಇವಾಗ ಮಾಡಲೇಬೇಕಾ, ತೋರಿಸ್ಲೇಬೇಕಾ ಹುಡುಗರಿಗೆ? ಪ್ರೈವೇಟ್ ಅಂದರೆ ಪ್ರೈವೇಟ್ಗೆ ಹೋಗ್ತಾರೆ, ಇಲ್ಲಿಗೆ ಯಾಕೆ ಬರ್ತಾರೆ? ಅವ್ರಿಗೆ ಇವಾಗ ಅನುಕೂಲ ಸಿಗುತ್ತಂತಲೇ ತಾನೇ ಇಲ್ಲಿಗೆ ಬರೋದು ಅವರು. ಏನಂದರೆ ನಮಗೆ ಏನು ಬಡವರಾಗಿರೋದ್ರಿಂದ MRI ಸ್ಕ್ಯಾನ್ಗೆ ಅಂತ 3-4 ಸಾವಿರ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಇಲ್ಲಿ ಆಧಾರ್ ಕಾರ್ಡು ಮತ್ತು ಇದರಿಂದ ಏನು ಫ್ರೀ ಆಫ್ ಕಾಸ್ಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದೆ. ಅದೇ ಥರ ಇನ್ನೊಬ್ಬರು ಮಹಿಳೆಯನ್ನು ಮಾತಾಡ್ಸ್ತವನ, ಅವರು ಏನು ಸಮಸ್ಯೆ ಆಗ್ತಿದೆ. ಮೇಡಮ್ ನಮಸ್ತೆ. ಈಗ ಎಲ್ಲಿಂದ ಬಂದಿದ್ದೀರಾ, ಯಾವ ಥರ ಸಮಸ್ಯೆ ಆಗ್ತಿದೆ, ನಿಮ್ಗೆ ಏನಾಗ್ತಿದೆ? ಈಗ ಇಲ್ಲಿ ಬರೋವರೆಗೂ ನಿಮಗೆ ಗೊತ್ತಿತ್ತಾ ಇದು ಇವತ್ತಿದ್ದ ಅಮೌಂಟ್ ಕಟ್ಟಬೇಕಾಗುತ್ತೆ ಅನ್ನೋದು? ಹೌದು ಸರ್, ಒಂದು ವಾರದಿಂದ ಬಂದಿದ್ದೆ. ಆವಾಗ ಈ ಮಿಷಿನ್ ಕೆಟ್ಟೋಗಿದೆ ಅಂತ ಹೇಳಿದರು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಸೈನ್ ಹಾಕ್ಸ್ಕೊಂಡು ಅದು ಪೇಪರ್ ರೆಡಿ ಮಾಡ್ಕೊಂಬನ್ನಿ ಅಂದರು. ನಾನು ಅಲ್ಲೆಲ್ಲ ಹೋದೆ ಸರ್. ಅಲ್ಲಿ ಹೋಗಿದ್ದಕ್ಕೆ ಒಂದು ವಾರ, 15 ದಿನ, 10 ದಿನ, 12 ದಿನ ಆಗುತ್ತೆ ಅಂತ ಹೇಳಿದರು. ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಸರ್. ಅವ್ರ ಪ್ರಾಣನೇ ಹೋಗುತ್ತೆ ಸರ್. ಇದು ಫ್ರೀ ಇದ್ದರೆ ತಕ್ಷಣ ಮಾಡಿಕೊಡ್ತಾರೆ, ನಾವು ಟ್ರೀಟ್ಮೆಂಟ್ ಮಾಡಿಸ್ಬೋದು, ನಮ್ಮ ಸಂಬಂಧಿಕರು ನಾವು ಉಳಿಸ್ಕೋಬೋದಲ್ವ ಸರ್. ಇದು ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್. ಇಂಥ ದೊಡ್ಡ ಸ್ಕ್ಯಾನ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಬಡವರಿಗೆ ಮಾಡಿಸೋದನ್ಕೂ ತುಂಬ ಕಷ್ಟ ಆಗುತ್ತೆ ಸರ್. ಯಾಕೆಂದ್ರೆ ನಮ್ಮ ತಾಯಿ ವಯಸ್ಸಾಗಿದ್ದಾರೆ ಸರ್. ವಯಸ್ಸಾಗಿರೋರು ಅಷ್ಟೇ, ವಯಸ್ಸಿರೋರು ಅಷ್ಟೇ. ದೊಡ್ಡ ಸ್ಕ್ಯಾನ್ ಮಾಡುವಾಗ ಬಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಅಮೌಂಟ್ ಹೊಂಚೋದು ತುಂಬ ಕಷ್ಟ ಆಗುತ್ತೆ. ಇದು ಫ್ರೀ ಇದ್ದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಬಡವ್ರದ್ದು ಜೀವ ಉಳಿಯುತ್ತೆ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಫ್ರೀಯಾಗಿ ಮಾಡಿಕೊಟ್ರೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ ಸರ್. ಏನಂದರೆ ಸಾಕಷ್ಟು ಬಡವರು ಇಲ್ಲಿಗೆ ಈ ಒಂದು MRI ಸ್ಕ್ಯಾನಿಗೆ ಬರ್ತಾಯಿದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಆದಷ್ಟು ಬೇಗ ಸರ್ಕಾರ ಮತ್ತು ಏನು ಈ ಖಾಸಗಿ ಕಂಪ್ನಿ ಇದೆ, ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಏನಾದರೂ ಬಡವರಿಗೆ ಏನಾದರೂ ಸೇವೆ ಕೊಡಬೇಕಂದ್ರೆ ಆದಷ್ಟು ಬೇಗ ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಏನಂದರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವಂತಹ MRI ಸ್ಕ್ಯಾನ್ ಏನಂದರೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಇಲ್ಲಿ ತನಕ ಮಾಡ್ತಾ ಬಂದಿದ್ದರು ಕ್ರಾಸ್ನಾ ಡಯಾಗ್ನಾಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಅವರು. ಆದರೆ ಇವತ್ತು ಕಳೆದ 2 ದಿನಗಳ ಹಿಂದೆ ಸರ್ಕಾರ ಬಹುತೇಕ ಏನಂದರೆ ಇಲ್ಲಿ ತನಕ ಏನು ಕಳೆದ 3-4 ವರ್ಷಗಳಿಂದ ಬಾಕಿ ಇರುವಂತಹ ಹಣವನ್ನು ಏನು ತುಂಬಿಲ್ಲ ಅಂತೇಳ್ಬಿಟ್ಟು 2 ದಿವಸದಿಂದ ಏನಂದರೆ ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಿದ್ದಂಥ MRI ಸ್ಕ್ಯಾನ್ಸ್ ತೆಗಿತಾಗಿದೆ. ನಾವು ನೋಡ್ತಾ ಇರ್ಬೋದು ಈಗ ಚಿತ್ರದುರ್ಗ ಜಿಲ್ಲೆಯ ಆವರಣದಲ್ಲಿರುವಂಥ ಏನು MRI ಸ್ಕ್ಯಾನ್ ಬಳಿ ಇದ್ದೀವಿ. ಈ ಬಹುತೇಕ
ಇಲ್ಲಿ ಪ್ರತಿದಿನ ಕೂಡ ಏನು ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುಮಾರು ಏನಿಲ್ಲ ಅಂದರೆ 40ರಿಂದ 45 ಜನ ಇಲ್ಲಿ ಬಂದು MRI ಸ್ಕ್ಯಾನು CT ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ತಿದ್ರಂಥ ಮಾಹಿತಿ ಇದೆ. ಈಗ ಏನಂದರೆ ಇಲ್ಲಿ ಬಹುತೇಕ ಬರುವಂಥ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲದೆ ಬಹುತೇಕ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಏನು ಶಿವಮೊಗ್ಗ, ಪಕ್ಕದ ಏನು ತುಮಕೂರು ಕಡೆ ಇದ್ದಾನೋ ಅಷ್ಟೇ ಅಲ್ಲದೆ ಆಂಧ್ರ ಭಾಗದಿದ್ದನು ಕೂಡ ಈ ಒಂದು ಸೆಂಟ್ರಿಗೆ ಬಂದು ಫ್ರೀ ಆಫ್ ಕಾಸ್ಟಲ್ಲಿ MRI ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತೇನೆಂದರೆ ಸಾಕಷ್ಟು ಸಮಸ್ಯೆ ಅಂದರೆ ಸುಮಾರು 3 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಏನು ಕ್ರಾಸ್ನಾ ಡಯಾಗ್ನಾಸ್ಟಿಕ್ ಕಂಪನಿಯವರಿಗೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು MRI ಫ್ರೀ ಆಫ್ ಕಾಸ್ಟ್ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರನ್ನೇ ಕೇಳ್ತಾವಣ, ಯಾಕಂದರೆ ಏನು ಸಮಸ್ಯೆ ಆಗ್ತಿದೆ, ಯಾಕೆ ಎಲ್ಲಿಂದ ಬಂದಿದ್ದಾರೆ, ಇವತ್ತು ಏನು ಪರಿಸ್ಥಿತಿಯಲ್ಲಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಮೇಡಮ್ ನಮಸ್ತೆ. ಏನಂದರೆ ಇಷ್ಟು ದಿನ ಫ್ರೀ ಆಫ್ ಕಾಸ್ಟ್ ಆಫ್ ಅಲ್ಲಿ ನಡೀತಿದ್ದಂಥ MRI ಸ್ಕ್ಯಾನು ಇವತ್ತು ಏಕಾಏಕಿ ಈ ಥರ ಆಗಿರೋದ್ರೆ ಗಂಟೆಯಿಂದ ರಾತ್ರಿ 12 ಗಂಟೆಯಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಹುಡುಗನಿಗೆ ರಾತ್ರಿ 1 ಗಂಟೆಗೆ ದ್ಯಾಸ ಹೋಗಿದ್ದು 4-5 ಗಂಟೆವರೆಗೂ ದ್ಯಾಸನೇ ಬಂದಿಲ್ಲ. ಬೆಳಿಗ್ಗೆ ಡಾಕ್ಟ್ರು ಬರೆದು ಕೊಟ್ಟರು MRI ಸ್ಕ್ಯಾನ್ ಮಾಡ್ರಿ ಅಂತ ಹೇಳಿ. ಬಂದು ಕೇಳಿದರೆ ಇಲ್ಲ ಅಂತ ಹೇಳಿದರು. ಬಂದು ಕೇಳ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ದುಡ್ಡು ಇಸ್ಕೊಂಬಂದು ಇವಾಗ ಮಾಡಿಸ್ತಿದ್ದೀವಿ ಸರ್. ಯಾಕಂದರೆ ಫ್ರೀ ಆಫ್ ಬಡವರಿಗೆ ಯಾವ ಥರ ಅನಾನುಕೂಲ ಆಗ್ತಿದೆ ಅಮ್ಮ ಇದರಿಂದ? ಭಾಳ ತೊಂದರೆ ಆಗ್ತಿದೆ ಸರ್. 4,500 ಸಾವಿರ ಅಂದರೆ ಎಲ್ಲಿಂದ ತರ್ತಾರೆ ಸರ್? ಯಾರನ್ನ ಆಗಲಿ ಎಲ್ಲಿಂದ ತರ್ತಾರೆ ಅವರು ಅಲ್ಲ. ಮತ್ತು ಇವಾಗ ಅನುಕೂಲ ಮಾಡಿಕೊಟ್ರೆ ಇದ್ದಿದ್ದು ಅವರು ಕೊಡಬೇಕು ಎಲ್ಲರಿಗೂ ಇದಾಗುತ್ತೆ. ಇವಾಗ ಸರ್ಕಾರಿ ಆಸ್ಪತ್ರೆ ಅಂತ ಬರೋದು ಯಾಕೆ? ನಮಗೆ ಒಂದು ಇದಾಗಲಿ ಅಂತಲೇ ಬರೋದು. ಅವರು ಮಾಡಿಕೊಡ್ಬೇಕು. ಇದು ಹಿಂಗೆ ತೆಗೆದುಬಿಟ್ರೆ ಇವಾಗ ಅವ್ರು ಬಡ್ಡಿಗೆ ತರ್ತಾರೋ ಏನು ಮಾಡ್ತಾರೋ. ಇವಾಗ ಮಾಡಲೇಬೇಕಾ, ತೋರಿಸ್ಲೇಬೇಕಾ ಹುಡುಗರಿಗೆ? ಪ್ರೈವೇಟ್ ಅಂದರೆ ಪ್ರೈವೇಟ್ಗೆ ಹೋಗ್ತಾರೆ, ಇಲ್ಲಿಗೆ ಯಾಕೆ ಬರ್ತಾರೆ? ಅವ್ರಿಗೆ ಇವಾಗ ಅನುಕೂಲ ಸಿಗುತ್ತಂತಲೇ ತಾನೇ ಇಲ್ಲಿಗೆ ಬರೋದು ಅವರು. ಏನಂದರೆ ನಮಗೆ ಏನು ಬಡವರಾಗಿರೋದ್ರಿಂದ MRI ಸ್ಕ್ಯಾನ್ಗೆ ಅಂತ 3-4 ಸಾವಿರ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಇಲ್ಲಿ ಆಧಾರ್ ಕಾರ್ಡು ಮತ್ತು ಇದರಿಂದ ಏನು ಫ್ರೀ ಆಫ್ ಕಾಸ್ಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದೆ. ಅದೇ ಥರ ಇನ್ನೊಬ್ಬರು ಮಹಿಳೆಯನ್ನು ಮಾತಾಡ್ತಾವನ, ಅವರು ಏನು ಸಮಸ್ಯೆ ಆಗ್ತಿದೆ. ಮೇಡಮ್ ನಮಸ್ತೆ. ಈಗ ಎಲ್ಲಿಂದ ಬಂದಿದ್ದೀರಾ, ಯಾವ ಥರ ಸಮಸ್ಯೆ ಆಗ್ತಿದೆ, ನಿಮ್ಗೆ ಏನಾಗ್ತಿದೆ? ಈಗ ಇಲ್ಲಿ ಬರೋವರೆಗೂ ನಿಮಗೆ ಗೊತ್ತಿತ್ತಾ ಇದು ಇವತ್ತಿದ್ದ ಅಮೌಂಟ್ ಕಟ್ಟಬೇಕಾಗತ್ತೆ ಅನ್ನೋದೇನು? ಹೌದು ಸರ್, ಒಂದು ವಾರದಿಂದ ಬಂದಿದ್ದೆ. ಆವಾಗ ಈ ಮಿಷಿನ್ ಕೆಟ್ಟೋಗಿದೆ ಅಂತ ಹೇಳಿದರು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಸೈನ್ ಹಾಕ್ಸ್ಕೊಂಡು ಅದು ಪೇಪರ್ ರೆಡಿ ಮಾಡ್ಕೊಂಬನ್ನಿ ಅಂದರು. ನಾನು ಅಲ್ಲೆಲ್ಲ ಹೋದೆ ಸರ್. ಅಲ್ಲಿ ಹೋಗಿದ್ದಕ್ಕೆ ಒಂದು ವಾರ, 15 ದಿನ, 10 ದಿನ, 12 ದಿನ ಆಗುತ್ತೆ ಅಂತ ಹೇಳಿದರು. ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಸರ್. ಅವ್ರ ಪ್ರಾಣನೇ ಹೋಗುತ್ತೆ ಸರ್. ಇದು ಫ್ರೀ ಇದ್ದರೆ ತಕ್ಷಣ ಮಾಡಿಕೊಡ್ತಾರೆ, ನಾವು ಟ್ರೀಟ್ಮೆಂಟ್ ಮಾಡಿಸ್ಬೋದು, ನಮ್ಮ ಸಂಬಂಧಿಕರು ನಾವು ಉಳಿಸ್ಕೋಬೋದಲ್ವ ಸರ್. ಇದು ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್. ಇಂಥ ದೊಡ್ಡ ಸ್ಕ್ಯಾನ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಬಡವರಿಗೆ ಮಾಡಿಸೋದನ್ಕೂ ತುಂಬ ಕಷ್ಟ ಆಗುತ್ತೆ ಸರ್. ಯಾಕೆಂದ್ರೆ ನಮ್ಮ ತಾಯಿ ವಯಸ್ಸಾಗಿದ್ದಾರೆ ಸರ್. ವಯಸ್ಸಾಗಿರೋರು ಅಷ್ಟೇ, ವಯಸ್ಸಿರೋರು ಅಷ್ಟೇ. ದೊಡ್ಡ ಸ್ಕ್ಯಾನ್ ಮಾಡುವಾಗ ಬಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಅಮೌಂಟ್ ಹೊಂಚೋದು ತುಂಬ ಕಷ್ಟ ಆಗುತ್ತೆ. ಇದು ಫ್ರೀ ಇದ್ದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಬಡವ್ರದ್ದು ಜೀವ ಉಳಿಯುತ್ತೆ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಫ್ರೀಯಾಗಿ ಮಾಡಿಕೊಟ್ರೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ ಸರ್. ಏನಂದರೆ ಸಾಕಷ್ಟು ಬಡವರು ಇಲ್ಲಿಗೆ ಈ ಒಂದು MRI ಸ್ಕ್ಯಾನಿಗೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಆದಷ್ಟು ಬೇಗ ಸರ್ಕಾರ ಮತ್ತು ಏನು ಈ ಖಾಸಗಿ ಕಂಪ್ನಿ ಇದೆ, ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಏನಾದರೂ ಬಡವರಿಗೆ ಏನಾದರೂ ಸೇವೆ ಕೊಡಬೇಕಂದ್ರೆ ಆದಷ್ಟು ಬೇಗ ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.